ಸಿನಿಮಾಗಳು ಕೆಲವೊಂದು ಟೈಮಲ್ಲಿ ಟ್ರೈಲರ್ ನೋಡಿದ ತಕ್ಷಣ ಅಬ್ಬಾ ಈ ಸಿನಿಮಾ ನೋಡಲೇಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಆ ಎಕ್ಸ್ಪೆಕ್ಟೇಷನ್ನ ಕ್ರಿಯೇಟ್ ಮಾಡಿದಂಥ ಸದ್ಯದ ಸಿನಿಮಾನೇ ಈ ಒಂದು ಪೇಪೆ ಸಿನಿಮಾ. ಇವತ್ತು ನಾನು ಪೇಪೆ ಸಿನಿಮಾ ನೋಡ್ಕೊಂಬಂದೆ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಸೊ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮೊದಲನೇದಾಗಿ ಪೇಪೆ ಸಿನಿಮಾದ ಟ್ರೈಲರ್ ನೋಡಿದ ತಕ್ಷಣ ನಮಗೆಲ್ಲ ಅನಿಸಿದ್ದು ಇಷ್ಟರ ಮಟ್ಟಿಗೆ ಮೇಕಿಂಗ್ ಆಗಿರ್ಬೋದು, ಸಿನಿಮಾದ ಒಂದು ಕಾಂಟೆಂಟ್ ಆಗಿರ್ಬೋದು ಅದ್ಭುತವಾಗಿ ಮೂಡ್ ಬಂದಿದೆ ಅನ್ನೋ ಒಂದು ಕ್ರೇಜಲ್ಲಿ ನಾನು ಬೆಳಗ್ಗೆ ಸಿನಿಮಾ ನೋಡ್ಲಿಕ್ಕೆ ಹೋದೆ. ಸೊ ಸಿನಿಮಾದ ಬಗ್ಗೆ ಮೊದಲನೇದಾಗಿ ನನಗೆ ಇಷ್ಟ ಆಗಿದ್ದು ಏನೇನೋ ಅನ್ನೋದು ಹೇಳೋದಾಯಿತು ಅಂದರೆ, ಸೊ ಸಿನಿಮಾದಲ್ಲಿ ನಾವು ಟ್ರೈಲರಲ್ಲಿ ನೋಡಿದಾಗ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದ್ದಂತೂ ಖಂಡಿತವಾಗ್ಲೂ ನಿಜ. ಆ್ಯಂಡ್ ಸಿನಿಮಾದ ಮೇನ್ ಆಗಿ ಹೇಳಬೇಕು ಅಂದರೆ ಸಿನಿಮಾದ ಒಂದು ಸಿನಿ ಫೋಟೋಗ್ರಫಿ ಆಗಿರ್ಬೋದು, ಸಿನಿಮಾದ ಒಂದು ಕಲರ್ ಗ್ರೇಡಿಂಗ್ ಆಗಿರ್ಬೋದು, ಸಿನಿಮಾದ ಪ್ರತಿಯೊಂದು ಕ್ಯಾಮ್ರಾ ಆ್ಯಂಗಲ್ ಆಗಿರ್ಬೋದು ಆ್ಯಂಡ್ ಪ್ರತಿಯೊಂದು ಕ್ಯಾರೆಕ್ಟರ್ಗಳನ್ನು ಅಲ್ಲಿ ಕನ್ವೆ ಮಾಡಿರುವಂಥದ್ದು ತುಂಬಾ ಚೆನ್ನಾಗಿ ಮೂಡು ಬಂದಿದೆ ಅಂತ ಹೇಳ್ಬೋದು. ಸೊ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಕೂಡ ಒಂದು ಜೀವ ತುಂಬಿದೆ ಅನ್ನುವಂಥದ್ದು ಈ ಸಿನಿಮಾದಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಆ್ಯಂಡ್ ಈ ಒಂದು ಸಿನಿಮಾನ ಆದಮೇಲೆ ನನಗೆ ಅನಿಸಿದ್ದು ಏನು ಅಂತ ಅಂದರೆ, ಕೆಲವೊಂದು ವಿಚಾರಗಳು ನೇರವಾಗಿ ಹೇಳಲೇಬೇಕು. ಯಾಕೆಂದರೆ ಸಿನಿಮಾದಲ್ಲಿ ನಾಯಕ ನಟಿ ಮತ್ತು ನಾಯಕ ನಟನ ಜೊತೆಗೆ ಒಂದು ಕಾನ್ವರ್ಜೇಷನ್ ಆಗಿರ್ಬೋದು, ಅವರ ಇಬ್ಬರ ಒಂದು ರಿಲೇಷನ್ಶಿಪ್ ಆಗಿರ್ಬೋದು, ಲವ್ ಆಗಿರ್ಬೋದು, ಒಂದು ರೀತಿಯಲ್ಲಿ ಕನ್ವೆ ಆಗಲಿಲ್ಲ. ಸೊ ಭಾಳ ದಿನಗಳ ಮೇಲೆ ಇದರಲ್ಲಿ ನಾವು ಮಯೂರ್ ಪಟೇಲ್ ಅವರನ್ನ ಕೂಡ ನೋಡಿದ್ವಿ. ಆ್ಯಂಡ್ ಈ ಒಂದು ಸಿನಿಮಾದ ಮೇನ್ ಥೀಮ್ ಏನು ಅನ್ನುವಂಥದ್ದು ಕ್ಲಾರಿಟಿ ಸದ್ಯಕ್ಕೆ ಸಿಗಲಿಲ್ಲ ನನಗೆ ಅಂತ ಅನ್ನಿಸ್ತು. ಸೊ ಒಂದು ನಾನು ಹೇಳ್ದಾಗೇ ಪ್ರತಿಯೊಂದು ಕ್ಯಾರೆಕ್ಟರ್ಸ್ಗಳನ್ನು ಕ್ರಿಯೇಟ್ ಮಾಡೋದು ತುಂಬಾ ಒಂದು ಚೆನ್ನಾಗಿದೆ. ಬಟ್ ಅದರಲ್ಲಿ ಸ್ವಲ್ಪ ಎಲ್ಲೋ ಆಡಿಯನ್ಸ್ಗಳಿಗೆ ಕನ್ಫ್ಯೂಷನ್ ಆಗುತ್ತೆ ಸಿನಿಮಾದ ಕತೆ ಅನ್ನುವಂಥದ್ದು. ಸೊ ಈ ಒಂದು ಕತೆ ಏನಿದೆ, ಸಿನಿಮಾದ ಒಂದು ಕತೆ, ಒಂದು ಜಾಗ ಮತ್ತು ಒಂದು ಒಂದು ನದಿಯ ಮರಳಿನ ಒಂದು ವಿಚಾರ, ಸೊ ಇದನ್ನೆಲ್ಲ ಒಂದು ಸಖತ್ತಾಗಿ ಬಿಂಬಿಸಿದ್ದಾರೆ. ಬಟ್ ಅದರಲ್ಲೂ ಕೂಡ ಒಂದು ವಿನಯ್ ಅವರ ಒಂದು ಎಂಟ್ರಿ ಆಗಿರ್ಬೋದು ಆ್ಯಂಡ್ ಅವರ ಒಂದು ಫೈಟಿಂಗ್ ಸೀನ್ ಆಗಿರ್ಬೋದು ಎಲ್ಲ ಕೂಡ ಎಕ್ಸಲೆಂಟ್ ಆಗಿ ಬಂದಿದೆ. ಬಟ್ ಒಂದೊಂದು ಪ್ಯಾಟ್ರನ್ಗಳಲ್ಲಿ ಸಿನಿಮಾದ ಪೋರ್ಷನ್ಸ್ಗಳು ಆಡಿಯನ್ಸ್ಗಳಿಗೆ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಅಂತ ಅನ್ನಿಸ್ತು. ಆ್ಯಂಡ್ ಇನ್ನೊಂದು ಹೇಳೋದೇನು ಅಂತಂದರೆ, ಆ್ಯಕ್ಷನ್ ಸೀನ್ಸ್ಗಳು ಸಖತ್ತಾಗಿ ಮೂಡ್ ಬಂದಿದೆ ಅಂತ ನಾನು ಹೇಳಿದೆ. ಬಟ್ ಈ ಸಿನಿಮಾದಲ್ಲಿ BGM ವರ್ಕ್ ಆಗಿಲ್ಲ ಅಂದ್ಕೊಳ್ತೀನಿ. ಒಂದು ಹೀರೋಯಿನ್ ಮತ್ತು ಹೀರೋಗೆ ಒಂದು BGM ಅನ್ನು ಸಪ್ರೇಟಾಗಿ ಕ್ರಿಯೇಟ್ ಮಾಡಿ ಅವರಿಬ್ಬರು ಮೀಟ್ ಆಗೋ ಟೈಮಲ್ಲಿ, ಅವ್ರು ಬಂದ ಟೈಮಲ್ಲಿ ಏನಾದರೂ ಒಂದು BGM ಮಾಡಿದ್ರೆ ತುಂಬಾ ವರ್ಕ್ ಆಗ್ತಾಯಿತ್ತು. ಸೊ ಸಿನಿಮಾಗಳಲ್ಲಿ ಹಾಡು ಅಷ್ಟೊಂದು ಇಲ್ಲ ಅನ್ನೋದಕ್ಕಿಂತ ಸಿನಿಮಾದಲ್ಲಿ ಹಾಡುಗಳೇ ಇಲ್ಲ. ಬಟ್ ಸಿನಿಮಾದ ಒಂದು ಹಾಡಾಗಿರ್ಬೋದು, ಒಂದು BGM ಆಗಿರ್ಬೋದು, ಸೊ ಏನಾದರೂ ಒಂದು ಆದಾಗಲೇ ಒಂದು ಆಡಿಯನ್ಸ್ಗಳಿಗೆ ಅತಿ ವೇಗವಾಗಿ ರೀಚ್ ಆಗುತ್ತೆ. ಸೊ ಒಟ್ಟಾರೆ ಹೇಳಬೇಕು ಅಂದರೆ ಪೇಪೆ ಸಿನಿಮಾ ಒಂದು ರೀತಿಯಲ್ಲಿ 50-50 ಆಗಿ ಎಂಟರ್ಟೈನ್ಮೆಂಟ್ ಕೊಟ್ಟಂಥ ಸಿನಿಮಾ ಆಯಿತು ನನಗೆ. ಬಟ್ ಈ ಒಂದು ಸಿನಿಮಾದ ಟ್ರೈಲರ್ ನೋಡಿಕೊಂಡು ನಾನು ತುಂಬ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿದ್ದೆ. ಬಟ್ ಇನ್ನೊಂದು ಸ್ವಲ್ಪ BGM ಅಲ್ಲಿ ಏನಾದರೂ ವರ್ಕ್ ಮಾಡಿದರೆ ಡೈರೆಕ್ಟರು ಚೆನ್ನಾಗಿರ್ತಾ ಇತ್ತು ಅಂತ ನನಗನ್ನಿಸ್ತು. ಯಾಕಂದರೆ BGM ಕಡೆ ಸ್ವಲ್ಪ ಗಮನ ಹರಿಸಿಲ್ಲ. ಆ್ಯಂಡ್ ಯಾವುದಾದ್ರೂ ಒಂದು ಸಾಂಗನ್ನು ಕೂಡ ಒಂದು ಪಾಪ್ಯುಲಾರಿಟಿಯಲ್ಲಿ ತರೋ ಹಾಗೆ ಮಾಡಿ ಅದನ್ನು ಕ್ಲಿಕ್ ಮಾಡಿಸಿದ್ರೆ ಸಾಂಗ್ ಕೂಡ ಚೆನ್ನಾಗಿತ್ತು ಅಂತ ಎದುರಿಸ್ಕೊಂಡು ಸಿನಿಮಾದ ಸಾಂಗ್ಗಳು ಅಟ್ರಾಕ್ಷನ್ ಆಗಿ ಸಿನಿಮಾಗಳನ್ನು ಜನರು ನೋಡೋಕ್ಕಾದರೂ ಬರ್ತಾ ಇದ್ರು ಅಂತ ನಂಗೆ ಅನಿಸುತ್ತು. ಆ್ಯಂಡ್ ಇವತ್ತಿನ ಬೆಳಗಿನ ಶೋ ಕೂಡ ಫುಲ್ ಆಗಿತ್ತು. ಆ್ಯಂಡ್ ಪ್ರೇಕ್ಷಕರು ಕೂಡ ಎಲ್ಲೂ ಒಂದು ಕಾಮಿಡಿ ಜಾನರ್ ಇದರಲ್ಲಿ ಇರಲಿಲ್ಲ ಅಂತ ಅವರು ಕೂಡ ಅಂದ್ಕೊಂಡ್ರು, ನನಗೂ ಕೂಡ ಅನ್ನಿಸ್ತು. ಆ್ಯಂಡ್ ಒಟ್ಟಾರೆ ಹೇಳೋದೇನು ಅಂತಂದರೆ, ಸಿನಿಮಾಗಳು ಟ್ರೈಲರಲ್ಲಿ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡುವಂಥದ್ದು ಒಂದು ಸಾರಿ ಹೇಳಿದರೆ ಥಿಯೇಟ್ರಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಎಕ್ಸ್ಪೆಕ್ಟೇಷನನ್ನು ಒಂದು ರೀತಿಯಲ್ಲಿ ಬೇಜಾರು ಮಾಡುವಂಥದ್ದು. ಈ ಕೆಲವೊಂದು ಸಿನಿಮಾಗಳು ಟ್ರೈಲರಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೇ ಅಲ್ಲಿ ಥಿಯೇಟ್ರಿಗೆ ಹೋದ್ಮೇಲೆ ತುಂಬಾ ಚೆನ್ನಾಗಿತ್ತು, ಟ್ರೈಲರ್ನ ಇನ್ನೂ ಚೆನ್ನಾಗಿ ಬಿಡ್ಬೋದಾಗಿತ್ತು ಅಂತ ನನಗನ್ನಿಸ್ತು. ಸೊ ಒಟ್ಟಾರೆ ಏನಾದರೂ ಕೂಡ ಈ ಒಂದು ಸಿನಿಮಾ ಅಂದರೆ ಪೇಪೆ ಸಿನಿಮಾ ಒಂದು 50-50 ಆಗಿ ಒಂದು ಮನೋರಂಜನೆ ನನಗೆ ಕೊಡ್ತು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಏನಾದರೂ ಪೇಪೆ ಸಿನಿಮಾನ ನೋಡೋಕೆ ಹೋಗ್ತಿದ್ದೀನಿ, ಪೇಪೆ ನೋಡಬೇಕು ಅನ್ನೋರಿದ್ರೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಹೋಗಿ ಸಿನಿಮಾನ ಥಿಯೇಟ್ರಲ್ಲಿ ಕುಳಿತುಕೊಂಡು ನೋಡ್ಕೊಂಡು ಬರ್ಬೋದು. ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಹೀಗಿರುತ್ತೆ ಹಾಗಿರುತ್ತೆ ಅಂತ ಅಂದ್ಕೊಂಡು ಹೋಗೋದು ಬೇಡ. ಬಟ್ ಈ ಸಿನಿಮಾಗೆ ಒಂದು A ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೆ. ಕೆಲವೊಂದು ಸೀನ್ ಇರೋ ಕಾರಣವಾಗಿ A ಸರ್ಟಿಫಿಕೇಟನ್ನು ಇಶ್ಯೂ ಮಾಡಿದ್ದಾರೆ ಅಂದ್ಕೊಳ್ತೀನಿ. ಸೊ ಇದು ನನಗೆ ಇದನ್ನು ಇವತ್ತಿನ ರಿವ್ಯೂ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಸಿನಿಮಾ ನೋಡಿದರೆ ನಿಮಗೆ ಅನಿಸ್ತು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ.